Hello everyone, you are watching News Insights. Let's watch today's news updates. ನಮ್ಮ ಒಂದು ಸಂಸ್ಥೆ ಹೆಸರು ಇನ್ನರ್ವಿಲ್ ಅಸೋಸಿಯೇಷನ್ ಆಫ್ ಶರೈಟಲ್ ಇಂಗ್ಲಿಷಲ್ಲಿ ಮಾತಾಡಿದ್ರು ಕನ್ನಡದಲ್ಲೇ ಮಾತಾಡೋಣ. ಕನ್ನಡ ನಮ್ಮ ಇಷ್ಟವಾದ ಭಾಷೆ. ಸೊ ನಮ್ಮ ಸಂಸ್ಥೆ ಇಂಟರ್ನ್ಯಾಷನಲ್ ಇನ್ನರ್ವಿಲ್ ಅಂತ ಹೇಳಿ, ಅದು ಇಂಡಿಯಾಕ್ಕೆ 1955ರಲ್ಲಿ ಬಂತು. ಅದನ್ನು ನಮ್ಮ ವಿನುತಾ ಅವರು ನಮಗೆ ಅದರ ವಿಷಯ ಇನ್ನಷ್ಟು ಮಾಹಿತಿ ಕೊಡಲಿಕ್ಕಿದ್ದಾರೆ. 21 ವರ್ಷ ನಮ್ಮ ಇಂಡಿಯಾಕ್ಕೆ ಬಂದ ನಂತರ 1977-78 ನಂತರ ನಮ್ಮ ಜಿಲ್ಲೆ ಶುರುವಾಯಿತು. ಇಲ್ಲಿ ಕರ್ನಾಟಕದಲ್ಲಿ 318 ಅಂತ ನಂಬರ್ ಇದ್ದು, ಆ ಜಿಲ್ಲೆಯಿಂದ 3 ಮಾಜಿ ಅಧ್ಯಕ್ಷರುಗಳು ಆಗಿದ್ದರು. ಆ ಕಾಲದಲ್ಲಿ 77-78 ಮತ್ತು ಅದರ ಮೊದಲು ಇಬ್ಬರು. ಅದರ ನಂತರ 77-78 ನಂತರ 2005-6ರಲ್ಲಿ ನಾನಾಗಿದ್ದೆ. ಅದರ ನಂತರ 25 ವರ್ಷಗಳ ನಂತರ ಇವಾಗ 21 ವರ್ಷಗಳ ನಂತರ ವಿನುತಾ ಹರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು 2026-27ರಲ್ಲಿ ನಮ್ಮ ಇಡೀ ನ್ಯಾಷನಲ್ ಲೀಡರ್ ಆಗಿ ಕಾರ್ಯವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದು ನಮ್ಮದು ಜುಲೈ 1ರಿಂದ ಜೂನ್ 30 ತನಕ ನಮ್ಮ ಇಯರ್ ಆಫ್ ಇದು ಇನ್ನರ್ವಿಲ್ ಇಯರ್ ಅಂತ ಹೇಳ್ತೇವೆ. ಸೊ ಅದು ಜುಲೈ 1ರಿಂದ ಜೂನ್ 30ರವರೆಗೆ ಅದರ ಅಧ್ಯಕ್ಷತೆಯನ್ನು ಅವರು ನಮ್ಮ ದೇಶ ಮಟ್ಟದಲ್ಲಿ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಶಿ ಈಸ್ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಆಫ್ ಇನ್ನರ್ವಿಲ್ ಕ್ಲಬ್ಸ್ ಇನ್ ಇಂಡಿಯಾ. So she'll be taking over as president on, though the installation is happening on 12th, she will take over officially from 1st of July as president of all over India. Installation is going to happen on 12th June, and I pass on the mic to Vinuta Harish for further clarifications. ಈಗ ನಮ್ಮ ಪಾಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಶೈಲಜಾ ಭಟ್ ಅವರು ಇನ್ನರ್ವಿಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಖುಷಿಯಾದ ವಿಷಯ ಏನಂದರೆ, ಈ ವರ್ಷ 26-27ಗೆ ಐ ವಿಲ್ ಬಿ ಟೇಕಿಂಗ್ ಓವರ್ ಆಸ್ ದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಫಾರ್ ದ ಅಸೋಸಿಯೇಷನ್ ಆಫ್ ಇನ್ನರ್ವಿಲ್ ಕ್ಲಬ್ಸ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ 21 ವರ್ಷ ಆದಮೇಲೆ ಈ ಸೌಭಾಗ್ಯ ಸಿಕ್ಕಿದೆ. ಇದೊಂದು ಖುಷಿಯಾದ ವಿಷಯ. ಆಫ್ಟರ್ 21 ಇಯರ್ಸ್ ನಮಗೆ ಕರ್ನಾಟಕಕ್ಕೆ ಚಾನ್ಸ್ ಸಿಗಿದೆ. ಯೂಶಲಿ ಯಾವಾಗಲೂ ನಾರ್ತ್ ಇಂಡಿಯನ್ಸೇ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತಾಯಿದ್ರು. ಶೈಲಜಾ ಭಟ್ ಅವರು ಆದಮೇಲೆ ಈ ವರ್ಷ 26-27ಗೆ ನಾನು 12th ಜೂನು ಗಾಯತ್ರಿ ಗ್ರ್ಯಾಂಡಲ್ಲಿ ಇನ್ಸ್ಟಲೇಷನ್ ಸೆರೆಮನಿ ಇರುತ್ತೆ. ಎಲ್ಲರೂ ಬರಬೇಕಾಗಿ ಹೇಳ್ಕೊತೀನಿ. ಅದು ಬಿಟ್ಟರೆ ಅಸೋಸಿಯೇಷನ್ ಆಫ್ ಇನ್ನರ್ವಿಲ್ ಕ್ಲಬ್ಸ್ ಇನ್ ಇಂಡಿಯಾ ಫಸ್ಟು ಅಹಮದಾಬಾದಲ್ಲಿ ಒಂದು ಕ್ಲಬ್ ಸ್ಟಾರ್ಟ್ ಆಯಿತು. ಆಮೇಲೆ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಆಲ್ ಓವರ್ ಇಂಡಿಯಾ. ಈಗ ನಮ್ಮ ಡಿಸ್ಟ್ರಿಕ್ಟ್ 319 50th ಇಯರ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ. ಅದೊಂದು ಖುಷಿಯಾದ ವಿಷಯ. ಯಾಕಂದರೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇರುವಾಗ ನಮ್ಮ ಡಿಸ್ಟ್ರಿಕ್ಟ್ 319 ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಆಫ್ ಇನ್ನರ್ವಿಲ್ ಕ್ಲಬ್ಸ್ ಇನ್ ಇಂಡಿಯಾಗೆ 51st ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ನಾನು ಆಯ್ಕೆಯಾಗಿದ್ದೇನೆ. ಆಮೇಲೆ ಇನ್ಸ್ಟಲೇಷನ್ ಕೂಡ ಆಗುತ್ತೆ. ನಮ್ಮ ಇನ್ನರ್ವಿಲ್ ಸಂಸ್ಥೆ 103ನೇ ವರ್ಷ ಈ ವರ್ಷ, 103rd ಇಯರ್ ಈ ವರ್ಷ. ನಾವು ಸ್ಟೇಟಸ್ ಆಫ್ ವಿಮೆನ್, ರೈಟ್ಸ್ ಆಫ್ ಚೈಲ್ಡ್, ಆಮೇಲೆ ವಿ ವರ್ಕ್ ಟುವರ್ಡ್ ಡ್ರಗ್ ಅವೇರ್ನೆಸ್ ಕ್ಯಾಂಪ್ಸ್ ಆಗಲಿ, ಆಮೇಲೆ ವಿಮೆನ್ ರೈಟ್ಸು, ಓಲ್ಡ್ ಏಜ್ ಇವ್ರನ್ನ ವಿ ವರ್ಕ್ ಆನ್ ದಿಸ್ ಥಿಂಗ್ ಆಲ್ಸೋ, ಓಲ್ಡ್ ಏಜ್ senior citizens, giving senior citizens, and health, we work on health, schools, educations-ಗೆ ವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ ಕಮ್ಯುನಿಟಿ ಇದರಲ್ಲಿ ಎಲ್ಲ ಕ್ಯಾಟಗರೀಸ್ನ ಟಚ್ ಮಾಡ್ತೀವಿ.
ಇರ್ರೆಸ್ಪೆಕ್ಟಿವ್ ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಂತ ಇಲ್ಲ, ಬಟ್ ಅವರ್ ಫೋಕಸ್ ಏರಿಯಾ ಇಸ್ ಮೋರ್ ಆನ್ ಗರ್ಲ್ ಚೈಲ್ಡ್ ಆ್ಯಂಡ್ ವಿಮೆನ್. ಈ ವರ್ಷ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಸ್ಪೋರ್ಟ್ಸ್ ಮೆನ್ ಆಗಿರೋದ್ರಿಂದ ಮೈ ಫೋಕಸ್ ಏರಿಯಾ ವಿಲ್ ಬಿ ಫಿಟ್ ಗರ್ಲ್ ಅಂತ. ಐ ಬಿಲೀವ್ ಅ ಫಿಸಿಕಲಿ ಫಿಟ್ ಗರ್ಲ್ ವಿಲ್ ಬಿ ಅ ಮೆಂಟಲಿ ಸ್ಟ್ರಾಂಗ್ ವಿಮೆನ್ ಅಂತ. ಸೊ ಹೆಣ್ಮಕ್ಳನ್ನ ಈ ಸರಿ ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಬೇರೆ ಎಲ್ಲ ಕ್ಯಾಟಗರಿನೂ ವಿಲ್ ಫೋಕಸ್ ಏರಿಯಾ ಇರುತ್ತೆ. ದಿಸ್ ವಿಲ್ ಬಿ ಅ ಫ್ಲಾಗ್ಶಿಪ್ ಇನಿಷಿಯೇಟಿವ್ ದಿಸ್ ಇಯರ್. ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡ್ತೀವಿ. ನಮ್ಮ ಅಸೋಸಿಯೇಷನ್ ಆಫ್ ಇನ್ನರ್ ವೀಲ್ ಕ್ಲಬ್ಸಲ್ಲಿ ವಿ ಹ್ಯಾವ್ 1755 ಕ್ಲಬ್ಸ್ ಆ್ಯಂಡ್ 60,000 ಮೆಂಬರ್ಸ್ ಇದ್ದೀವಿ ಈಗ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ದ ವರ್ಲ್ಡ್ ವಿ ಆರ್ ಮೋರ್ ದೆನ್ 1 lakh ಮೆಂಬರ್ಸ್ ಇದ್ದೀವಿ. ಈ ವರ್ಷ ವಿ ಹ್ಯಾವ್ ಡನ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ವಿ ಹ್ಯಾವ್ ಟಚ್ ಆಲ್ಮೋಸ್ಟ್ ವಿತ್ ಪ್ರಾಜೆಕ್ಟ್ಸ್ ಬೆನಿಫಿಷರೀಸ್ ಬಂದ್ಬಿಟ್ಟು ವಿ ಹ್ಯಾವ್ ಟಚ್ ಮೋರ್ ದೆನ್ 18 crores ಇವ್ರನ್ನ ಟಚ್ ಮಾಡಿದ್ದೀವಿ ಬೆನಿಫಿಷರೀಸ್ನ ನಮ್ಮ ಪ್ರಾಜೆಕ್ಟ್ಸಲ್ಲಿ. ಆಮೇಲೆ ಎಲ್ಲ ಕ್ಲಬ್ಸು ಸೇರಿ ವಿ ಹ್ಯಾವ್ ಡನ್ ಪ್ರಾಜೆಕ್ಟ್ ಬೆನಿಫಿಷರೀಸ್ಗೆ ವಿ ಹ್ಯಾವ್ ಟಚ್ ಮೋರ್ ದೆನ್ 100 crores ಟಚ್ ಮಾಡಿದ್ದೀವಿ. ಬಟ್ ಇಟ್ ಈಸ್ ಡೊನೇಷನ್ಸ್ ಫ್ರಮ್ ಆಲ್ ದ ಕ್ಲಬ್ಸ್ ಆ್ಯಂಡ್ public this thing also, taking the amount from the public, and we are a voluntary service organization.